ಜೆಪಿಎನ್ ಪ್ರತಿಷ್ಠಾನವು ಶಿಕ್ಷಣಕ್ಕೆ ಪ್ರೋತ್ಸಾಹ, ಇದರ ಸದುಪಯೋಗ ಪಡೆದುಕೊಂಡು ಜೀವನದಲ್ಲಿ ಉನ್ನತ ಸಾಧನೆ ಮಾಡಿ. ಜಗದೇವ ಗುತ್ತೇದಾರ್. ಹೌದು ವೀಕ್ಷಕರೇ, ಶಿಕ್ಷಿತ ಸಮಾಜದಿಂದ ಮಾತ್ರ ಪ್ರಗತಿ ಸಾಧ್ಯ. ಆದ್ದರಿಂದ ವಿದ್ಯಾರ್ಥಿಗಳು, ಪೋಷಕರು ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು. ಜೆಪಿಎನ್ ಪ್ರತಿಷ್ಠಾನವು ಶಿಕ್ಷಣಕ್ಕೆ ಪ್ರೋತ್ಸಾಹಿಸುತ್ತಿದ್ದು, ಸದುಪಯೋಗ ಪಡಿಸಿಕೊಂಡು ಜೀವನದಲ್ಲಿ ಉನ್ನತ ಸಾಧನೆ ಮಾಡಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಜಗದೇವ ಗುತ್ತೇದಾರ್ ಹೇಳಿದರು. ನಗರದ ರಾಮ ಮಂದಿರದ ವೃತ್ತ ಸಾಯಿ ಮಂದಿರದ ಸಮೀಪದ ಖಾಸಗಿ ಹೋಟೆಲ್ನಲ್ಲಿ ಶ್ರೀ ಜೆಪಿ ನಾರಾಯಣಸ್ವಾಮಿ ಪ್ರತಿಷ್ಠಾನದಿಂದ ಸೋಮವಾರ ಆಯೋಜಿಸಿದ್ದ ಈಡಿಗ ಸಮಾಜದ ಪದವಿ, ಸ್ನಾತಕೋತ್ತರ ಪದವಿ, ಬಿಎಡ್ ಸೇರಿ ವಿವಿಧ ಪದವಿಯಲ್ಲಿ ಅಧ್ಯಯನ ನಿರತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ವಿದ್ಯಾರ್ಥಿ ವೇತನ ಚೆಕ್ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಈಡಿಗ ಸಮಾಜದಲ್ಲಿ ಕಡುಬಡತನದಲ್ಲಿ ಇರುವ ಪ್ರತಿಭಾವಂತರಿಗೆ ವಿದ್ಯಾರ್ಥಿ ವೇತನ ನೀಡುವ ಪುಣ್ಯದ ಕಾರ್ಯಗಳನ್ನು ಜೆಪಿಎನ್ಪಿ ಮಾಡುತ್ತಿದೆ. ಈ ಮಹತ್ ಕಾರ್ಯಕ್ಕೆ ಎಲ್ಲರೂ ಕೈ ಜೋಡಿಸಬೇಕು. ಪರಸ್ಪರ ಸಹಕಾರ, ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಸಮಾಜದ ಪ್ರಗತಿ ಸಾಧ್ಯ ಎಂದರು. ಜೆಪಿಎನ್ ಪ್ರತಿಷ್ಠಾನದ ಅಧ್ಯಕ್ಷ ಎಚ್ಎಲ್ ಶಿವಾನಂದರು ಮಾತನಾಡಿ, ಮಕ್ಕಳಲ್ಲಿ ಜ್ಞಾನ ಬಿತ್ತುವ ಕೆಲಸವನ್ನು ಪ್ರತಿಯೊಬ್ಬರೂ ಮಾಡಬೇಕು. ಬಡತನದ ಕಾರಣಕ್ಕೆ ಸಮಾಜದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು. ಪ್ರತಿಭಾವಂತರಿಗೆ ಸದಾ ಪ್ರೋತ್ಸಾಹ ದೊರೆಯಬೇಕು. ಆ ನಿಟ್ಟಿನಲ್ಲಿ ಪ್ರತಿಷ್ಠಾನವು ಶಿಕ್ಷಣದ ಜೊತೆಗೆ ಆರೋಗ್ಯ ಸೇರಿ ವಿವಿಧ ಸೇವಾ ಕಾರ್ಯಗಳನ್ನು ಪ್ರತಿಷ್ಠಾನ ಹಮ್ಮಿಕೊಳ್ಳುತ್ತಿದೆ ಎಂದು ಹೇಳಿದರು. ಪ್ರತಿಷ್ಠಾನದ ಮಹಾಪೋಷಕಿ ಲತಾ ಸುಧಾಕರ್ ರವರು ಮಾತನಾಡಿ, ವಿದ್ಯಾರ್ಥಿ ಜೀವನವು ಅಮೂಲ್ಯವಾಗಿದ್ದು, ಶ್ರಮ ವಹಿಸಿ ಅಧ್ಯಯನಶೀಲರಾಗಿ ಮುನ್ನಡೆಯಬೇಕು. ಉನ್ನತ ಸ್ಥಾನಗಳನ್ನು ಹೊಂದುವ ಮೂಲಕ ಹೆತ್ತವರ ಮತ್ತು ಹುಟ್ಟಿದ ಸಮಾಜದ ಕೀರ್ತಿಯನ್ನು ತರಬೇಕು. ಕೊಟ್ಟಿರುವ ವಿದ್ಯಾರ್ಥಿ ವೇತನದ ಹಣವನ್ನು ಸದ್ವಿನಿಯೋಗ ಮಾಡಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಪ್ರತಿಷ್ಠಾನದ ಉಪಾಧ್ಯಕ್ಷರಾದ ಜಿ ಮಂಜಪ್ಪನವರು, ಟ್ರಸ್ಟಿ ಎಂ ಪೂರ್ಣೇಶ್, ಉದ್ಯಮಿ ಸತೀಶ್ ಗುತ್ತೇದಾರ್, ವಿಭಾಗೀಯ ಸಂಚಾಲಕ ಸುರೇಶ್ ಗುತ್ತೇದಾರ್, ಪ್ರಮುಖರಾದ ಎಂ ಚೌಧರಿ, ರಾಜೇಶ್ ಗುತ್ತೇದಾರ್, ಶಶಿಧರ್ ಗುತ್ತೇದಾರ್, ಸಿದ್ಧಾರ್ಥ ಗುತ್ತೇದಾರ್, ಪ್ರಭಾಕರ ಇಳಿಗೇರ್, ಆನಂದ ತೆಲಂಗ, ಮಂಜುನಾಥ ದತ್ತು ಗುತ್ತೇದಾರ್, ನಂದಿಕೂರ ಇತರರಿದ್ದರು. ಆಶಾರಾಣಿ ಗುತ್ತೇದಾರ್ ಸಹನ ಜೇವರ್ಗಿ ಪ್ರಾರ್ಥನಾ ಗೀತೆ ಹಾಡಿದರು. ಚಂದ್ರಕಾಂತ್ ಗುತ್ತೇದಾರ್ ನಿರೂಪಣೆ ಮಾಡಿದರು. ಉಮೇಶ್ ಗುತ್ತೇದಾರ್ ಸ್ವಾಗತಿಸಿದರು. ರೂಪಾ ಗುತ್ತೇದಾರ್ ವಂದಿಸಿದರು. ಧನ್ಯವಾದಗಳು.